ಎಲ್ಲರಿಗೂ ವೆಲ್ಕಮ್ ಮೈ ಚಾನಲ್ ಒನ್ಸ್ ಅಗೇನ್. ಓಕೆನಾ, ನಾನು ನಿಮಗೆ ಇವತ್ತು ಹೊಸದಾಗಿ ಇನ್ನೊಂದು ಸರ್ತಿ ಅಪ್ಲೈ ಪ್ರೊಸೆಸ್ ಹೇಳ್ತೀನಿ. ಓಕೆನಾ, ಎಲ್ಲರೂ ಸರಿಯಾಗಿ ನೀಟಾಗಿ ಕೇಳ್ಕೊಂಬಿಡ್ರಿ. ಓಕೆನಾ, ಅಪ್ಲೈ ಪ್ರೊಸೆಸ್ಸು ಸರಿಯಾಗಿ ಮಾಡ್ಕೊಳ್ರಿ. ಯಾಕಂದರೆ ನಿಮ್ದು ಎಷ್ಟೋ ಜನರದ್ದು ID ಬ್ಯಾನ್ ಆಗ್ತಾಯಿದೆ. ಅದಕ್ಕೆ ನಾನು ಇನ್ನೊಂದು ಸಲ ಕ್ಲಿಯರಾಗಿ ನಿಮಗೆ ಅಪ್ಲೈ ಪ್ರೊಸೆಸ್ ಹೇಳ್ತೀನಿ. ಓಕೆನಾ, ಫಸ್ಟ್ಗೆ ಇದೇನು ಯೂಟ್ಯೂಬ್ ಗೇಮರ್ ಝೋನ್ ಅಂತ ಲಿಂಕ್ ಐತೆ ನೋಡ್ಕೊಳ್ರಿ. ಇದನ್ನು ನಾನೇನು ಕೊಟ್ಟಿದ್ದೀನಿ ನೋಡಿರಿ, ಇದ್ರ ಮೇಲೆ ನಾರ್ಮಲಾಗಿ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು MT ಮ್ಯಾನೇಜರ್ಗೆ ಹೋಗ್ರಿ. MT ಮ್ಯಾನೇಜರ್ ಹೋಗ್ಬಿಟ್ಟು ನೋಡ್ಕೊಳ್ರಿ. ಈ ಥರ ಲೆಫ್ಟಲ್ಲಿ ನಿಮಗೆ ಈ ಥರ ಹ್ಯಾಕ್ ಸಿಗುತ್ತೆ. ಓಕೆನಾ, ನಿಮಗೆ ಯಾವ ಹ್ಯಾಕ್ ಬೇಕೋ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆನಾ, ನಾರ್ಮಲಾಗಿ ನಾನು ಯಾವುದು ತೊಗೋತೀನಿ ಅಂದರೆ ಡ್ರ್ಯಾಗ್ ಹೆಡ್ಶಾಟ್ ತೊಗೋತೀನಿ. ನೋಡ್ಕೊಳ್ರಿ ಇಲ್ಲಿ. ಓಕೆನಾ, ಡ್ರ್ಯಾಗ್ ಹೆಡ್ಶಾಟ್ನ ಯೂಸ್ ಮಾಡ್ತೀನಿ. ಓಕೆ, ಬೇಡ ಫಸ್ಟ್ಗೆ ಸ್ವಲ್ಪ ಜಲ್ದಿ ಗೊತ್ತಾಗಬೇಕಲ್ಲ, ಅದಕ್ಕೆ ನಾನು ಶಾಪ್ ಹೆಡ್ಶಾಟ್ ಲೊಕೇಶನ್ನ ತೊಗೋತೀನಿ. ಓಕೆ, ಅದನ್ನು ತೊಗೊಂಡ್ಬಿಟ್ಟು ಈ ಕಡೆ ಅಷ್ಟೇ ಇಡ್ರಿ. ಮತ್ತು ರೈಟ್ ಸೈಡಲ್ಲಿ ಆಂಡ್ರಾಯ್ಡ್ಗೆ ಹೋಗಬೇಕು. ಸರಿನಾ, ಆಂಡ್ರಾಯ್ಡ್ಗೆ ಹೋಗ್ಬಿಟ್ಟು ಡಾಟಾಕ್ಕೆ ಹೋಗ್ಬಿಟ್ಟು ಏನಿಲ್ಲ ಮೇಲಕ್ಕೆ ಎದ್ಬಿಟ್ಟು ಫ್ರೀ ಫೈರು ಅಥವಾ ಫ್ರೀ ಫೈರ್ ಮ್ಯಾಕ್ಸು, ನಾನು ಯಾವ ಫೈಲ್ ಅಂತ ಹೇಳಿರ್ತೀನಲ್ಲ ಟೆಲಿಗ್ರಾಮಲ್ಲಿ. ಓಕೆ, ನಾನು ಇವಾಗ ಫ್ರೀ ಫೈರ್ ಮ್ಯಾಕ್ಸ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಈ ಥರ ಏನಾದರೂ ಪ್ರಾಬ್ಲಮ್ ಬಂದರೆ ನಾರ್ಮಲಾಗಿ ಸಿಜುಕಿ ಆ್ಯಪ್ ಅಂತೂ ಕನೆಕ್ಟ್ ಮಾಡ್ಕೊಳ್ರಿ. ಅದು ಹೆಂಗಂತ ನಾನು ನಿಮಗೆ ಅಪ್ಲೈ ಪ್ರೊಸೆಸ್ ಕೊಟ್ಟಿದ್ದೀನಿ. ಓಕೆ, ಸಿಜುಕಿ ಆ್ಯಪ್ ಕನೆಕ್ಟ್ ಮಾಡ್ಕೊಂಡ್ಮೇಲೆ ನಾರ್ಮಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಈ ಕಡೆ ನೋಡ್ಕೊಳ್ರಿ ನೀವು. ಓಕೆನಾ, ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೋಡ್ಕೊಳ್ರಿ, ಈ ಥರ ಕಾಣುತ್ತೆ. ಒರಿಜಿನಲ್ ಆಗಿರೋದು, ಯಾವುದು ಹ್ಯಾಕ್ ಅಪ್ಲೈ ಆಗಿಲ್ಲ ಇವಾಗ. ಓಕೆನಾ, ನೀವು ನಾರ್ಮಲಾಗಿ ನನಗೆ ಶಾಪ್ ಲೊಕೇಶನ್ ಹೆಡ್ಶಾಟ್ ಬೇಕಾಗಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ಕೊಳ್ರಿ, ಈ ಕಡೆ ಒರಿಜಿನಲ್ ಕಾಣಿಸ್ತೈತಲ್ಲ, ಇದು ಈ ಕಡೆ ಒರಿಜಿನಲ್ ಕಾಣಿಸ್ತೈತಲ್ಲ, ಅದನ್ನು ಫಸ್ಟ್ಗೆ ರಿನೇಮ್ ಮಾಡ್ಕೋಬೇಕು. ಸರಿನಾ, ನಾರ್ಮಲಾಗಿ ರಿನೇಮ್ ಕೊಡ್ರಿ. ಒರಿಜಿನಲ್ ಅಲ್ಲ, ಅದಕ್ಕೆ ನಾನು ಅಂತ ಹೆಸರು ಕೊಡ್ತೀನಿ. ಒರಿಜಿನಲ್ ಫೈಲ್ನ ಅಂತ ರಿನೇಮ್ ಮಾಡಿಬಿಟ್ಟೆ. ಮತ್ತು ಈ ಕಡೆ ಲೆಫ್ಟಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಕೊಟ್ಟಿದ್ದೀನಿ. ಪಾಸ್ವರ್ಡ್ ಕೊಟ್ಟಿದ್ರೆ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಹಾಕ್ರಿ. ಇದಕ್ಕೆ ನಾನು ಪಾಸ್ವರ್ಡ್ ಕೊಟ್ಟಿಲ್ಲ, ನಾರ್ಮಲಾಗಿ ಅಪ್ಲೈ ಮಾಡ್ತಿದ್ದೀನಿ, ಪಾಸ್ವರ್ಡ್ ಹಾಕಿಲ್ಲ. ಓಕೆ, ನಾನು ನಾರ್ಮಲಾಗಿ ಇವಾಗ ಎಕ್ಸ್ಟ್ರಾಕ್ಟ್ ಹೊಡೆದ್ಮೇಲೆ ನೋಡ್ಕೊಳ್ರಿ ಸ್ವಲ್ಪ. ಓಕೆ, ಇದು ಇವಾಗ ಹ್ಯಾಕ್ ಫೈಲ್, ಇದು ಕಾಣಿಸುತ್ತಲ್ಲ ನಿಮಗೆ, ಇದು ಹ್ಯಾಕ್ ಫೈಲು. ಓಕೆನಾ, ಓಕೆ, ಇವಾಗ ಹ್ಯಾಕ್ ಫೈಲ್ ಮೇಲೆ ಇನ್ನೊಂದು ಸಲ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೆಟಾಡೇಟಾ ಮೇಲೆ ಹೋಗಬೇಕು. ಈ ಥರ ಗ್ಲೋಬಲ್ ಮೆಟಾಡೇಟಾಗೆ ಬಿಡಬೇಕು. ಮತ್ತು ಈ ಕಡೆ ಲೆಫ್ಟಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೊಳ್ರಿ, ಹ್ಯಾಕ್ ZIP ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನಾರ್ಮಲಾಗಿ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಗ್ಲೋಬಲ್ ಮೆಟಾಡೇಟಾ ಮೇಲೆ ಎಕ್ಸ್ಟ್ರಾಕ್ಟ್ ಅಂತ ಹೊಡೆದ್ಬಿಡ್ರಿ. ಸರಿನಾ, ಪೂರ್ತಿ ಮೇಲಿಂದ ಕಾಪಿ ಆ್ಯಂಡ್ ರಿಪ್ಲೇಸು, ಫುಲ್ ಕೆಳಗಿಂದ ಅಪ್ಲೈ ಸಬ್ಸ್ಟೆಂಟ್ ಅಂತ ಹೊಡೆದ್ಬಿಟ್ಟು ಎಕ್ಸ್ಟ್ರಾಕ್ಟ್ ಅಂತ ಹೊಡೆದ್ಬಿಡ್ರಿ. ಓಕೆ, ಇವಾಗ ಹ್ಯಾಕ್ ಸೆಟ್ ಆಯಿತು ನಿಮ್ಮದು. ಓಕೆ, ಇವಾಗ ಮತ್ತೆ ಸ್ವಲ್ಪ ಈ ಕಡೆ ರೈಟ್ ಸೈಡಲ್ಲಿ ಬ್ಯಾಕ್ ಬರಬೇಕು. ಇಲ್ಲ, ಓನ್ಲಿ 2 ಟೈಮ್ಸ್ ಇಲ್ಲಿವರೆಗೂ ಬರಬೇಕು. ಓಕೆ, ನಾರ್ಮಲಾಗಿ ಇಲ್ಲಿವರೆಗೂ ಬಂದಿದ್ದೀರ ಅಂದಮೇಲೆ ಇವಾಗ ಹ್ಯಾಕ್ ಸೆಟ್ ಆಗಿದೆ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ಓಕೆನಾ, ನಾರ್ಮಲಾಗಿ ಬಾಟ್ ಐಡಿನೆಲ್ಲ ಲಾಗಿನ್ ಮಾಡಿಬಿಟ್ಟು ಇಟ್ಕೊಳ್ರಿ. ಓಕೆನಾ, ಫಸ್ಟ್ಗೆ. ಯಾಕಂದರೆ ಅಪ್ಲೈ ಪ್ರೊಸೆಸಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತಂದರೆ ನಿಮ್ಮದು ID ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಹೇಳ್ತಿರೋದು ಅಷ್ಟೇ. ಓಕೆ, ನಾರ್ಮಲಾಗಿ ಓಪನ್ ಮಾಡ್ಕೊಳ್ರಿ. ಓಕೆ, ಗೇಮ್ನ ಓಪನ್ ಮಾಡಿಬಿಟ್ಟು ನೋಡ್ಕೊಳ್ರಿ. ಓಕೆ, ಶಾಪ್ ಲೊಕೇಶನ್ ತೋರಿಸ್ತಿದೆ, ಹೆಡ್ಶಾಟ್ ಅಂತೂ ಇರುತ್ತೆ. ಓಕೆ, ನೀವೇ ನೋಡ್ತಿದ್ದೀರ. ಮತ್ತು ಫೈಲೆಲ್ಲ ಸೆಟ್ ಆಗಿದೆ. ಓಕೆ, ಈಗ ಏನಿಲ್ಲ, ನಾರ್ಮಲಾಗಿ ಮಿನಿಮೈಸ್ ಮಾಡಿಬಿಟ್ಟು ಮತ್ತೆ ಡೈರೆಕ್ಟಾಗಿ MT ಮ್ಯಾನೇಜರ್ಗೆ ಇಲ್ಲಿಗೆ ಬರಬೇಕು. ಸರಿನಾ, ಓಕೆ, ಇಲ್ಲಿವರೆಗೂ ಬಂದಮೇಲೆ ಈ ಕಡೆ ನೋಡ್ಕೊಳ್ರಿ, ಇದು ಹ್ಯಾಕ್ ಫೈಲ್ ಐತಲ್ಲ, ಇದನ್ನು ನೀವು ಇವಾಗ ರಿನೇಮ್ ಮಾಡಬೇಕು. ಮೇನ್ ಫೈಂಟ್ ಇದು. ಓಕೆನಾ, ಅದು ನೋಡ್ಕೊಳ್ರಿ, ಹ್ಯಾಕ್ ಫೈಲ್ ಇನ್ನೊಂದ್ಸಲ ನೋಡ್ಕೊಳ್ರಿ. ನಾನು ಹ್ಯಾಕ್ ಫೈಲ್ನ ರಿನೇಮ್ ಮಾಡ್ತಿರೋದು. ಓಕೆನಾ, ಹ್ಯಾಕ್ ಫೈಲ್ ಅದು ಎಕ್ಸ್ಟ್ರಾಕ್ಟ್ ಹೊಡೆದಿದ್ರಲ್ಲ ಅದನ್ನು ಹ್ಯಾಕ್ ಫೈಲ್ ಅಲ್ಲ, ಅದಕ್ಕೆ ನಾನು ಅದನ್ನು H ಅಂತ ಕೊಟ್ಕೋತೀನಿ ಇವಾಗ. ಓಕೆ, H ಅಂತ ಕೊಟ್ಟೆ. ಮತ್ತು ಒರಿಜಿನಲ್ ಫೈಲ್ನ O ಅಂತ ಕೊಟ್ಟಿದ್ದೀನಿ, ನೋಡ್ಕೊಳ್ರಿ. ಇಲ್ಲಿ O ಅಂತ ಕೊಟ್ಟಿದ್ದೀನಲ್ಲ, ಅದನ್ನು ನೀವು ರಿನೇಮ್ ಮಾಡಬೇಕಾಗುತ್ತೆ. O ಅಂತ ಒರಿಜಿನಲ್ ಫೈಲ್ ಇದೆಯಲ್ಲ, ಅದನ್ನು Oನ ತೆಗೆದುಬಿಟ್ಟು. ಓಕೆ, ಇವಾಗ ನೋಡ್ಕೊಳ್ರಿ, ಗೆರೆನ ಫೈಲು, ಒರಿಜಿನಲ್ ಫೈಲು ಅದು ಹೆಂಗಿತ್ತು ಹಂಗೆ ಮಾಡಿದ್ದೀನಿ. ನಮ್ಮ ಹ್ಯಾಕ್ ಫೈಲ್ನ ನಾನು ರಿನೇಮ್ ಮಾಡಿದ್ದೀನಿ, ಅಂದರೆ ಹ್ಯಾಕ್ ಫೈಲ್ ಇವಾಗ ಹೋಯ್ತು. ಇದು ಹ್ಯಾಕ್ ಫೈಲ್ ಯೂಸ್ ಆಗೋಲ್ಲ. ಆದರೆ ನೀವು ಮಿನಿಮೈಸಲ್ಲಿ ಇಟ್ಟಿರ್ತೀರಲ್ಲ, ಅದಕ್ಕೆ ಇವಾಗ ಹ್ಯಾಕ್ ವರ್ಕ್ ಆಗ್ತಾ ಇರುತ್ತೆ. ಇನ್ನು ನೀವು ಇವಾಗ ನಿಮಗೆ ಎಷ್ಟು ಗೇಮ್ ಬೇಕೋ ಅಷ್ಟು ಅನ್ಲಿಮಿಟೆಡ್ ಆಗಿ ಆಡ್ಕೊಳ್ರಿ. ಓಕೆನಾ, ನೀವು ಏನಾದರೂ ಇವಾಗ ಫಸ್ಟ್ನಿಂದ ಹಿಂಗೆ ಕ್ಯಾನ್ಸಲ್ ಮಾಡಿದ್ರೆ ಅಂದರೆ ಹಿಂಗೆ ಮಿನಿಮೈಸ್ ಮಾಡಿ ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ಹ್ಯಾಕ್ ಹೋಗಿರುತ್ತೆ. ವಾಪಸ್ ಬರಬೇಕಾದ್ರೆ ಮತ್ತೆ ಅಪ್ಲೈ ಮಾಡಿಕೊಂಡೇ ಬರಬೇಕು. ಸರಿನಾ, ಓಕೆ, ನೀವೇ ನೋಡ್ತಿದ್ರಲ್ಲ. ಓಕೆ, ಇವಾಗ ಎಷ್ಟು ಬೇಕಾದರೂ ಅನ್ಲಿಮಿಟೆಡ್ ಆಗಿ ಆಡ್ಕೊಳ್ರಿ ನೀವು. ಸರಿನಾ, ಎಷ್ಟು ಬೇಕಾದರೂ ಅನ್ಲಿಮಿಟೆಡ್ ಆಗಿ ನೀವು ಗೇಮ್ನ ಆಡ್ಕೊಳ್ರಿ. ಇದು ನಾನು ಬಾಟ್ ID ನಿಮಗೆ ತೋರಿಸ್ತೀನಿ. ನಾನು ಒರಿಜಿನಲ್ IDಲಿ ಲಾಗಿನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಸರಿನಾ, ಓಕೆ, ನೀವೇ ನೋಡ್ಕೋತಿರ್ಬೋದು ಇಲ್ಲಿ. ಓಕೆನಾ, ಒರಿಜಿನಲ್ ಫೈಲ್ನ ನಾನು ಇಲ್ಲಿ ಡೌನ್ಲೋಡ್ ಮಾಡಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಓಕೆನಾ, ನಾನೇನಿಲ್ಲ. ಓಕೆ, ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತಿದ್ದೀನಿ. ನೋಡ್ಕೊಳ್ರಿ, ಬೇಕಾದರೆ ಒರಿಜಿನಲ್ ID ಲಾಗಿನ್ ಮಾಡಿದ್ದೀನಿ. ಸರಿನಾ,
ಓಕೆ, ನೀವೇ ನೋಡ್ತಾ ಇರ್ಬೋದು ಇಷ್ಟು ಸಲ ಹೀರೋಕ್ಕೆಲ್ಲ ಹೋಗಿದ್ದೀನಿ. ಓಕೆ, ಅರ್ಥ ಆಗಿದೆ ಅನ್ಕೋತಿದ್ದೀನಿ, ಸರಿನಾ? ಇಲ್ಲೇ ನೀವು ನೋಡ್ಕೊಳ್ರಿ ನಾರ್ಮಲಾಗಿ ಟ್ರೈನಿಂಗ್ ಗ್ರೌಂಡ್ಗೆಲ್ಲ ಹೋಗಿ ತೋರಿಸ್ತೀನಿ ನಿಮಗೆ. ಒರಿಜಿನಲ್ ಐಡಿಯಲ್ಲೇ ನಾನು ಆಡ್ತಾ ಇರೋದು ಇವಾಗ, ಸರಿನಾ? ಅಪ್ಲೈ ಪ್ರೊಸೆಸ್ ಮೇನು, ಓಕೆನಾ? ಯಾರ್ಯಾರಿಗೆ ಈ ಥರ ಅಪ್ಲೈ ಪ್ರೊಸೆಸ್ ಬರುತ್ತೆ ನೋಡ್ಕೊಳ್ರಿ, ಅವರು ನೋಡ್ಕೊಳ್ರಿ. ಶಾಪ್ ಲೊಕೇಶನ್ ಎಲ್ಲ ತೋರಿಸ್ತಿದೆ. ಹೆಡ್ಶಾಟ್ ನೋಡ್ತಾ ಇದ್ದೀರಲ್ಲ, ಹೆಡ್ಶಾಟ್ ಎಲ್ಲ ನೋಡ್ತಿದ್ದೀರಾ. ಓಕೆ, ಅರ್ಥ ಆಗಿದೆ ಅನ್ಕೋತಿದ್ದೀನಿ. ಓಕೆ, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ, ಓಕೆನಾ? ಇನ್ನೂ ನೀವು ಯಾರ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಓಕೆನಾ? ನೀವು ನಮ್ಮ ಫ್ಯಾಮ್ಲಿಲಿ ಸೇರ್ಕೊಂಬಿಡ್ರಿ. ಮತ್ತು ನಾನು ನಿಮ್ಗೆ ಹೇಳೋದಿಷ್ಟೇ, ನಿಮಗೆ ಇದು ನಾನು ಡೈಲಿ ಅಪ್ಡೇಟ್ ಬಿಡ್ತಿರ್ತೀನಿ. ಯಾಕಂದರೆ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ನಾನು ಡೈಲಿ ಅಪ್ಡೇಟ್ ಫೈಲ್ನ ಬಿಡ್ತಿರ್ತೀನಿ. ಡೈಲಿ ತೊಗೊಂಡ್ಬಿಟ್ಟು ಡೈಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನಿಮಗೇನಾದರೂ 1 ಮಂತದ್ದು 7 ಡೇಸ್ದೆಲ್ಲ ಹ್ಯಾಕ್ ಬೇಕಾಗಿತ್ತಂದರೆ ನನಗೆ DM ಮಾಡ್ಬೋದು, ಓಕೆನಾ? ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಯೂಸರ್ ನೇಮ್ ಕೊಟ್ಟಿರ್ತೀನಿ. ಅದಕ್ಕೆ ಮೆಸೇಜ್ ಹಾಕಿ ನೀವು 7 ಡೇಸ್ 1 ಮಂತಿಂದು ಎಲ್ಲ ಪ್ರೈಸ್ ನಾನು ಹೇಳ್ತೀನಿ, ಓಕೆನಾ? ಅಲ್ಲಿ ಬಂದುಬಿಟ್ಟು ಅಪ್ಲೈ ಮಾಡಿಕೊಡ್ರಿ, ಸರಿನಾ? ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಇವಾಗ, ಬಾಯ್.